ಹಾಯ್ ಗೈಸ್, ನಾನು ನಿಮ್ ಧ್ರುವ್. ಇವತ್ತು ಇನ್ನೊಂದು ಜಾಬ್ ತಂದಿದ್ದೀನಿ. ಇದು ಬಂದ್ಬಿಟ್ಟು ಯಾರಿಗೆ ಅಂದರೆ, ಈವನ್ ನೀವು 10th ಪಾಸ್ ಆದ್ರೂ ಅಥವಾ 10th ಫೇಲ್ ಆಗಿದ್ರೂ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ನಿಮ್ಗೆ ಇವಾಗ ಇಂಟ್ರೆಸ್ಟಿಂಗ್ ಅನ್ನಿಸ್ತಿದೆ ಅಲ್ವಾ? ಸೊ ಇಲ್ಲಿ ನೋಡ್ಬೋದು ನೀವು ಜಿಯೋದವ್ರ ಕಡೆಯಿಂದಾನೆ ಇದು ಜಾಬ್ ಆಫರ್ಸ್ ಇರೋದು. ಸೊ ಇಲ್ಲಿ ನೋಡ್ಬೋದು ಇದು ವರ್ಕ್ ಫ್ರಮ್ ಹೋಮ್ ಜಾಬ್, ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ನೀವು ಯಾವುದೇ ರೀತಿ ಆಫೀಸ್ಗೆ ಹೋಗೋಂಗಿಲ್ಲ. ಮತ್ತೆ ಇದು ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಅಂದ್ರೆ ನೀವು ಯಾವ ಟೈಮಿಗೆ ಬೇಕಾದ್ರೂ ವರ್ಕ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನೀವೀಗ ಮನೆ ಕೆಲಸ ಎಲ್ಲ ಇರುತ್ತೆ ನಿಮಗೆ, ಸೊ ಅದೆಲ್ಲ ಮುಗಿಸ್ಬಿಟ್ಟು ಮಾಡ್ಬೋದು. ಇಲ್ಲ ನೀವು ಬೇರೆ ಯಾವುದೋ ಜಾಬ್ಗೆ ಹೋಗ್ತಿದ್ದೀರಾ ಬಟ್ ಪಾರ್ಟ್ ಟೈಮಲ್ಲಿ ಜಾಬ್ ಹುಡುಕ್ತಿದ್ದೀರಾ ಅಂದ್ರೆ ಸೊ ಆವಾಗಲೂ ಕೂಡ ಮಾಡ್ಬೋದು. ಮತ್ತೆ ಇಲ್ಲಿ ನೋಡ್ಬೋದು ನೀವು ಅರ್ನ್ ಅಪ್ ಟು 15,000 ರುಪೀಸ್ ಪರ್ ಮಂತ್. ಸೊ ನೀವು ಮ್ಯಾಕ್ಸಿಮಮ್ 15,000 ತನಕ ಅರ್ನ್ ಮಾಡ್ಬೋದು. ಸೊ ಇವಾಗ ನೀವೇ ಅನ್ಕೊಳ್ಬೋದು ಲೈಕ್ ಪಾರ್ಟ್ ಟೈಮ್ ಜಾಬ್ ಆಗೆಲ್ಲ ಇದು ಬೆಸ್ಟ್ ಅಂತಾನೆ ಹೇಳ್ತೀನಿ. ಇಲ್ಲ ನೀವು ಮನೆಯಲ್ಲಿ ಫ್ರೀ ಆಗಿದ್ದೀರಾ, ಸೊ ಲೈಕ್ ಫಾರ್ ಎಕ್ಸಾಂಪಲ್ ನೀವು ಇವಾಗ ಏನೋ ಲೈಕ್ ಹೊಲದಲ್ಲೇನೋ ಕೆಲಸ ಮಾಡ್ತಿದ್ದೀರಾ ಬಟ್ ರಾತ್ರಿ ಫುಲ್ ಫ್ರೀ ಆಗಿರ್ತೀರಲ್ವಾ, ಸೊ ಅವ್ರಿಗೆಲ್ಲ ಇದು ಬೆಸ್ಟ್ ಜಾಬ್ ಅಂತಾನೆ ಹೇಳ್ತೀನಿ. ಸೊ ಲೈಕ್ ಐ ಹೋಪ್ ನಿಮ್ಗೆ ಇದು ಇಂಟ್ರೆಸ್ಟಿಂಗ್ ಅಂತಾನೆ ಅನ್ಸುತ್ತೆ. ನಾನು ನಿಮ್ಗೆ ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಆಯ್ತಾ? ಸೊ ಹೋಗ್ಬಿಟ್ಟು ಚೆಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂದು ವೆಬ್ಸೈಟ್ದು ಲಿಂಕ್ ಹಾಕಿರೋದು. ಸೊ ಆ ವೆಬ್ಸೈಟ್ನ ನೀವು ವಿಸಿಟ್ ಮಾಡಿದ್ರೆ ನಿಮ್ಗೆ ಈ ಜಾಬ್ದು ಲಿಂಕ್ ಸಿಗುತ್ತೆ. ನಿಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದ್ರೆ ಏನೋ ಸಿಗ್ತಿಲ್ಲ ಅಂದ್ರೆ ನನಗೆ ಜಸ್ಟ್ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅಂತ ಜಸ್ಟ್ ಕಮೆಂಟ್ ಹಾಕಿದ್ರು ನಾನು ನಿಮಗೆ ಡೈರೆಕ್ಟ್ ಆಗಿ ಲಿಂಕ್ಗೆ ಕಳಿಸ್ತೀನಿ. ಸೊ ಅಥವಾ ಏನಾದರೂ ಡೌಟ್ಸ್ ಇದ್ರೂ ಕೂಡ ನೀವು ಡೈರೆಕ್ಟ್ ಆಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ಆಯ್ತಾ? ಸೊ ಇದು ಅಕ್ರಾಸ್ ಇಂಡಿಯಾ, ಕಂಪ್ಲೀಟ್ ಅಕ್ರಾಸ್ ಇಂಡಿಯಾ ಇದೆ. ಸೊ ಯಾವುದೇ ರೀತಿ ಇದಿಲ್ಲ. ಮತ್ತೆ ವುಮೆನ್ಸ್ ಕೂಡ ಅಸೋಸಿಯೇಟ್ಸ್ ಇದ್ದಾರೆ. ಸೊ ಇದು ಯಾವುದೇ ರೀತಿ ಮೆನ್ಸ್ಗೆ ಮಾತ್ರ ಅಂತಲ್ಲ, ಈವನ್ ಮೆನ್ ಮತ್ತು ವುಮೆನ್ಸ್ ಇಬ್ರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಮತ್ತೆ ಇಲ್ಲಿ ನಿಮ್ಗೆ ಅದೇ ಇವ್ರು ಏನಕ್ಕೆ ಮೆನ್ಷನ್ ಮಾಡಿದಾರೆ ಅಂದ್ರೆ ಗರ್ಲ್ಸ್ ಕೂಡ ಜಾಸ್ತಿ ಲೈಕ್ ಏನಂತಾರ ಅವ್ರಿಗೂ ಒಂದು ಐ ಮೀನ್ ಮೋಟಿವೇಶನ್ ಕೊಡೋ ಥರ. ಸೊ ನೀವು ಇಲ್ಲಿ ನೋಡ್ಬೋದು ಬಿ ಯುವರ್ ಓನ್ ಬಾಸ್. ಸೊ ನಿಮ್ಗೆ ಇಲ್ಲಿ ಯಾರು ಕೂಡ ಬಾಸ್ ಇರಲ್ಲ. ಸೊ ನೀವು ಬರ್ತೀರಾ, ಕೆಲಸ ಮಾಡ್ತೀರಾ, ಹೋಗ್ತೀರಾ ಅಷ್ಟೇ. ನಿಮ್ಮನ್ನ ಯಾರು ಕೇಳೋರಿಲ್ಲ, ಲೈಕ್ ಏನು ಹೇಳೋಕ್ಕೇನು ಇರಲ್ಲ. ಸೊ ನೀವು ಯಾರಿಗೊಬ್ರಿಗೆ ರಿಪೋರ್ಟ್ ಕೊಡಬೇಕು ಏನು ಇಲ್ಲ, ಜಸ್ಟ್ ಮಾಡೋದು ಬರೋದು, ಕೆಲಸ ಮಾಡೋದು, ಆನ್ಲೈನ್ ಬರೋದು ಅಷ್ಟೇ, ಆಮೇಲೆ ಹೋಗ್ತಾ ಇರೋದು ಅಷ್ಟೇ. ಸೊ ಅದಕ್ಕೋಸ್ಕರನೇ ಅವ್ರು ಹೇಳ್ತಿರೋದು ಬಿ ಯುವರ್ ಓನ್ ಬಾಸ್ ಅಂತ. ಸೊ ಇಲ್ಲಿ ನೋಡ್ಬೋದು ನೀವು ವಾಟ್ ಈಸ್ ಯುವರ್ ಜಿಯೋ ಕಸ್ಟಮರ್ ಅಸೋಸಿಯೇಟ್. ಸೊ ಇವ್ರು ಇಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ನೀವೇನು ಗೊತ್ತಾ, ಕಸ್ಟಮರ್ಸ್ ಜೊತೆ ಮಾತಾಡಬೇಕು. ಇವಾಗ ಲೈಕ್ ಅವರು ಹೇಗೆ, ಅವ್ರಿಗೇನಾದರೂ ಪ್ರಾಬ್ಲಮ್ಸ್ ಇದ್ರೆ ಸೊ ಅವ್ರಿಗೆ ನೀವು ಸೊಲ್ಯೂಷನ್ ಕೊಡೋದು, ಸೊ ಆ ಥರ ಅಲ್ಲ. ಸೊ ಇವಾಗ ನೀವು ಅನ್ನಿಸ್ಬೋದು ನಾನು ಹಿಂಗೆ ಮಾತಾಡೋದು ಏನು ಅಂತ. ಸೊ ಇವರೇ ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಇಲ್ಲಿ ಯಾವುದೇ ರೀತಿ ಲ್ಯಾಪ್ಟಾಪ್ ಅಗತ್ಯ ಇಲ್ಲ, ಲೈಕ್ ಮೊಬೈಲಲ್ಲೇ ನೀವು ಕೆಲಸ ಮಾಡ್ಬೋದು. ಫಸ್ಟ್ ಇನಿಷಿಯಲ್ ಒಂದು 2-3 ಡೇಸ್ ಅವ್ರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ. ಸೊ ಅದೇ ಥರ ನೀವು ಮಾಡ್ತಾ ಹೋಗ್ಬೋದು. ಇಲ್ಲಿ ನೋಡ್ಬೋದು ಅರ್ನಿಂಗ್ ಕ್ಯಾಲ್ಕುಲೇಟರ್ ಅಂತ ಹಾಕಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಇವಾಗ ಇದನ್ನ ಡ್ರ್ಯಾಗ್ ಮಾಡ್ತೀನಿ, ಆಯ್ತಾ? ಸೊ ಇದು ನೋಡಿ, ಜಸ್ಟ್ ನೀವು 1 ಗಂಟೆ ವರ್ಕ್ ಮಾಡಿದ್ರೆ, ಇವಾಗ ಪಾರ್ಟ್ ಟೈಮ್ ಅಂತ ನಾನು ಹೇಳದ್ನಲ್ಲ, ಜಸ್ಟ್ 1 ಡೇಗೆ 1 ಗಂಟೆ ನೀವು ವರ್ಕ್ ಮಾಡಿದ್ರು 3,500 ರುಪೀಸ್ ತನಕ ನೀವು ಮಂತ್ಲಿ ಅರ್ನ್ ಮಾಡ್ಬೋದು. ಒಂದ್ ದಿನಕ್ಕಲ್ಲ, ದಿನ ನೀವು ಒಂದೊಂದು ಗಂಟೆ ಸ್ಪೆಂಡ್ ಮಾಡಿದ್ರೆ 3,500 ನೀವು ತಿಂಗಳಿಗೆ ಅರ್ನ್ ಮಾಡ್ಬೋದು. ಸೊ ಅದೇ ನೀವು ಮೋಸ್ಟ್ ಆಫ್ ದ ಟೈಮ್ ಹೆಂಗೆ ಅಂದ್ರೆ ಎಲ್ಲರಿಗೂ ಒಂದು ಅಟ್ಲೀಸ್ಟ್ ಫ್ರೀ ಟೈಮ್, ಪಾರ್ಟ್ ಟೈಮ್ ಮಾಡ್ತೀರಾ ಅಂದ್ರೆ ಅಟ್ಲೀಸ್ಟ್ ಒಂದು 3 ಅವರ್ಸ್ ಆದ್ರೂ ನಿಮಗೆ ಫ್ರೀ ಇರುತ್ತೆ. ಸೊ ನೀವು 3 ಅವರ್ಸ್ ಡೈಲಿ ಮಾಡಿದ್ರೆ ಮಂತ್ಲಿ 10,500 ರುಪೀಸ್ ತನಕ ಅರ್ನ್ ಮಾಡ್ಬೋದು. ಸೊ ಅದೇ ನೀವು ಇಲ್ಲ ನಾನು 8 ಗಂಟೆನೂ ಕೆಲಸ ಮಾಡ್ತೀನಿ, ನಾರ್ಮಲ್ ಆಫೀಸ್ ಹೆಂಗ್ ಕೆಲಸ ಮಾಡ್ತೀವಲ್ವಾ ಇವಾಗ ಆಫೀಸ್ಗೆ ಹೋಗ್ಬಿಟ್ಟು, ಸೊ ಅದೇ ತರ ನಾನು ಕೆಲಸ ಮಾಡ್ತೀನಿ, ಫುಲ್ ಮಾಡ್ತೀನಿ ಅಂದ್ರೆ ಅನ್ ಟು ಅಪ್ ಟಿಲ್ ಸಾರಿ ಲೈಕ್ ಅಪ್ ಟು 28,000 ತನಕನೂ ನೀವು ಅರ್ನ್ ಮಾಡ್ಬೋದು. ಇದು ಅಪ್ರಾಕ್ಸಿಮೇಟ್, ಆಯ್ತಾ? ಸೊ ಇದಕ್ಕಿಂತ ಜಾಸ್ತಿನೂ ಮಾಡ್ಬೋದು, ಇಲ್ಲ ಕಮ್ಮಿನೂ ಮಾಡ್ಬೋದು. ಸೊ ನೀವು ಒಂದು ಅಪ್ರಾಕ್ಸಿಮೇಟ್ ಒಂದು 26,000-27,000ಗೇನು ಕಮ್ಮಿ ಇಲ್ಲ. ಸೊ ಇಲ್ಲಿ ನೀವೇ ಥಿಂಕ್ ಮಾಡಿ, ಇವ್ರೇನು ಎಜುಕೇಶನು ಕೇಳ್ತಾ ಇಲ್ಲ, ಮತ್ತೆ ಏನು ಕೇಳ್ತಾ ಇಲ್ಲ, ಲೈಕ್ ನಿಮ್ಗೆ ಸ್ಕಿಲ್ಸ್ ಇದೆಯಾ ಏನು ಕೇಳ್ತಾ ಇಲ್ಲ. ಇವರೇ ಟ್ರೈನಿಂಗ್ ಕೊಟ್ಬಿಟ್ಟು ನಿಮ್ಮ ಹತ್ರ ಲ್ಯಾಪ್ಟಾಪ್ ಇಲ್ಲ ಅಂದ್ರೂ ಓಕೆ, ಮೊಬೈಲಲ್ಲೇ ನೀವು ಅಟೆಂಡ್ ಮಾಡ್ಬೋದು. ಸೊ ಆ ಥರ ಮಾಡ್ತಿದಾರಲ್ವಾ, ಸೊ ಇದು ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಹೋಗಿ ಅಪ್ಲೈ ಮಾಡೋಕೆ ಮಾತ್ರ ಮರಿಬೇಡಿ, ಆಯ್ತಾ? ಸೊ
ಇಲ್ಲಿ ನೋಡ್ಬೋದು ಸೂಪರ್ ಬರ್ನಿಂಗ್ ಪೊಟೆನ್ಷಿಯಲ್ ಜಸ್ಟ್ 5 ಸ್ಟೆಪ್ಸ್ ಅವೇ ಅಂತ ಇದೆ. ಸೊ ಫಸ್ಟು ಸ್ಟಾರ್ಟ್ ರಿಜಿಸ್ಟರ್ ಮಾಡಬೇಕು. ಅದಾದ್ಮೇಲೆ ಆನ್ಲೈನ್ ಟೆಸ್ಟ್ ಇರುತ್ತೆ. ಸೊ ಆನ್ಲೈನ್ ಟೆಸ್ಟಲ್ಲಿ ಏನಿರಲ್ಲ, ಲೈಕ್ ಸಿಂಪಲ್ ಆಗೇ ಇರುತ್ತೆ. ಸೊ ನಿಮ್ಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಲೈಕ್ ಗೂಗಲಲ್ಲಿ ಅಥವಾ ಚಾಟ್ ಜಿ ಪಿ ಟಿಯಲ್ಲಿ ಸರ್ಚ್ ಮಾಡಿದ್ರೂ ಆನ್ಸರ್ ಸಿಗುತ್ತೆ. ಆಯಿತಾ? ಇಟ್ಸ್ ಸಿಂಪಲ್ ಅಸೆಸ್ಮೆಂಟ್. ನೀವು ಹಿಂಗೆ ಇನ್ನೊಬ್ಬರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತೀರಾ, ಕಸ್ಟಮರ್ಸ್ನ ಹಿಂಗೆ ಇದು ಮಾಡ್ತೀರಾ. ಸೊ ಆ ಥರ ಇರುವಂಥದ್ದು. ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದೆಲ್ಲ ಕಾಮನ್. ಸೊ ನಿಮ್ಮದು ಆಧಾರ್ ಕಾರ್ಡು ಇದೆಲ್ಲ ತಗೊಳ್ತಾರೆ, ಬಿಕಾಸ್ ಅವರು ಸ್ಯಾಲ್ರಿ ಎಲ್ಲ ಹಾಕ್ಬೇಕಲ್ವಾ. ಸೊ ಅವರು ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಆಮೇಲೆ ಲರ್ನಿಂಗ್, ಇನ್ ಡೆಪ್ತ್ ಲರ್ನಿಂಗ್ ಅಂತಾನು ನೋಡ್ಬೋದು ನೀವು. ಇದು ಟ್ರೈನಿಂಗ್ ಸೆಷನ್ಸ್ ಇರುತ್ತೆ. ಸೊ ಲರ್ನ್ ಮಾಡ್ತೀರಾ. ಅದಾದ್ಮೇಲೆ ಗೆಟ್ ಸೆಟ್ ಅರ್ನ್ ಅಷ್ಟೇ. ಸ್ಟೆಪ್ 4 ತನಕನೂ ನಿಮ್ಗೇನು ಯಾವುದೇ ರೀತಿ ಇದಿರಲ್ಲ. ಸ್ಟೆಪ್ 6 ಆದ್ಮೇಲಿಂದ ಸ್ಟೆಪ್ಸ್ 5 ಆದ್ಮೇಲಿಂದ ನೀವು ಅರ್ನ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಇದು ರಿಜಿಸ್ಟರ್ ಮಾಡೋದು ಹೆಂಗೆ ಅಂದ್ರೆ ಇಲ್ಲಿ ಗೆಟ್ ಸ್ಟಾರ್ಟೆಡ್ ನೌ ಅಂತಿದೆ ಅಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ನ ಇಲ್ಲಿ ಒಂದು ಪಾಪಪ್ ಬರುತ್ತೆ. ಇವಾಗ ವಾಟ್ಸ್ಆ್ಯಪ್ ಓಪನ್ ಆಗಬೇಕು ಅಂತ. ಸೊ ವಾಟ್ಸ್ಆ್ಯಪಲ್ಲಿ ಒಂದೆರಡು ಕ್ವಶನ್ ಕೇಳ್ತಾರೆ. ಅದಾದ್ಮೇಲೆ ಹೆಸರು ತಗೊಂಡ್ರೆ ಮತ್ತೆ ರಿಡೈರೆಕ್ಟ್ ಆಗಿ ನಿಮಗೆ ರಿಜಿಸ್ಟ್ರೇಷನ್ ಎಲ್ಲ ಫಾರ್ಮ್ ಎಲ್ಲ ಸಿಗುತ್ತೆ. ಸೊ ಅದನ್ನ ಮಾಡಿದ್ರೆ ನೀವು ಅಪ್ಲೈ ಮಾಡ್ದಂಗೆ. ಮೋಸ್ಟ್ ಆಫ್ ದೆಮಿಗೆ ಸಿಕ್ಕಿದೆ ಆಯ್ತಾ, ನಾನು ನೋಡಿರೋ ಪ್ರಕಾರ. ಸೊ ನೀವು ಹೋಗ್ಬಿಟ್ಟು ಟ್ರೈ ಮಾಡಿ. ಏನು ಟೈಮ್ ವೇಸ್ಟ್ ಮಾಡೋಕ್ಕೆಲ್ಲ ಹೋಗ್ಬೇಡಿ. ಇವಾಗ ಅಟ್ಲೀಸ್ಟ್ ನೀವೊಂದು ಡೈಲಿ ಇವಾಗ ಮನೆ ಕೆಲಸ ಮಾಡಿಬಿಟ್ಟು ಮನೆಗೆ ಬರ್ತೀರಾ, ಬಟ್ ಒಂದು 3 ಅವರ್ಸ್ ಏನೋ ಟಿ ವಿ ನೋಡ್ತೀರಾ ಅಥವಾ ಸಮಥಿಂಗ್ ಏನೋ ಮಾಡ್ತೀರಾ. ಬಟ್ ಆ ಟೈಮಲ್ಲಿ ನೀವು 3 ಅವರ್ಸ್ ವರ್ಕ್ ಮಾಡಿದ್ರು 10,500 ರೂಪಾಯಿ ನೀವು ತಿಂಗಳಿಗೆ ದುಡಿಬೋದು. ಸೊ ಎಷ್ಟು ಲೈಕ್ ದಿನಸಿ ಸಾಮಾನು ಎಲ್ಲದಕ್ಕೂ ಆಗೋಗುತ್ತಲ್ವಾ. ಸೊ ಅದಕ್ಕೋಸ್ಕರ ನಾನು ಹೇಳ್ತಿರೋದು. ಇಲ್ಲಿ ನೋಡ್ಬೋದು ಅಸೋಸಿಯೇಟ್ಸ್ ಯಾರೆಲ್ಲ ಸಿಲೆಕ್ಟ್ ಆಗಿದ್ದಾರೆ. ಸೊ ಅವರೆಲ್ಲ ಹೇಳೋದು ನೋಡಿ, ನೀವು ಕೇರಳದವ್ರು ಇದ್ದಾರೆ, ತೆಲಂಗಾಣ, ಡೆಲ್ಲಿ. ಸೊ ಇಟ್ ಈಸ್ ಬಾಂಡ್ ಮೀ ಟು ಲೈಕ್ ಐ ಕ್ಯಾನ್ ವರ್ಕ್ ಫ್ರಮ್ ಹೋಮ್, ಐ ಆಮ್ ನೌ ಅವೈಲೇಬಲ್ ಟು ಲರ್ನ್ ಕಾನ್ಫಿಡೆನ್ಷಿಯಲಿ ಮ್ಯಾನೇಜ್. ಸೊ ಇವರೆಲ್ಲ ಪಾಸಿಟಿವ್ ಆಗಿ ಹೇಳ್ತಿದ್ದಾರೆ. ಸೊ ನೀವು ಇಲ್ಲಿ ಕೂಡ ನೋಡ್ಬೋದು ಆಯ್ತಾ. ಸೊ ಗೈಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಜಸ್ಟ್ ಒಂದು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅದೇ ನಮ್ಗೆ ಮೋಟಿವೇಶನ್ ಆ್ಯಕ್ಚುಲಿ. ಮತ್ತೆ ಇನ್ನು ನಿಮ್ಗೆ ಗೊತ್ತಿರೋರು, ನಿಮ್ಮ ಪರಿಚಯ ಇರೋರು ಅಥವಾ ನಿಮ್ಮ ಫ್ರೆಂಡ್ಸು, ನಿಮ್ಮ ಕಲೀಗ್ಸಲ್ಲಿ ಯಾರಾದರೂ ಜಾಬ್ ಹುಡುಕ್ತಿದ್ರೆ ಅಥವಾ ಪಾರ್ಟ್ ಟೈಮ್ ಜಾಬ್ ಹುಡುಕ್ತಾ ಇದ್ರೆ ಅವ್ರಿಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತಾನೆ ನಾನು ಹೇಳಿದ್ದೀನಲ್ವಾ. ಸೊ ಅವ್ರಿಗೆ ಇದನ್ನು ಶೇರ್ ಮಾಡಿ ಈ ವಿಡಿಯೋನ. ಸೊ ಅಟ್ಲೀಸ್ಟ್ ಅವ್ರಿಗೆ ಒಂದು ಹೆಲ್ಪ್ಫುಲ್ ಆಗಲಿ. ಸೊ ಐ ಹೋಪ್ ಗೈಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ಆಯ್ತಾ, ಇದು ಫಾರ್ಮ್ ಫಿಲ್ಅಪ್ದಲ್ಲ. ಸೊ ಗೈಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಥ್ಯಾಂಕ್ ಯು ಗೈಸ್. ನಾಳೆ ಮತ್ತೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.